ನವೆಂಬರ್ ತಿಂಗಳು ಇನ್ನೇನು ಮುಗಿಯುವ ಹಂತದಲ್ಲಿದೆ. ಕಳೆದ ಎಲ್ಲ ತಿಂಗಳಂತೆ ನವೆಂಬರ್ ಗ್ರಹಗಳ ಸಂಚಾರಕ್ಕೆ ವಿಶೇಷ ಅಂತ ಕರೀಬಹುದು. ಅಂದಹಾಗೆ ಈ ತಿಂಗಳ ಆರಂಭದಲ್ಲಿ ಬುಧ ಗ್ರಹ ಅನುರಾಧ ನಕ್ಷತ್ರವನ್ನು ಪ್ರವೇಶಿಸುವ ಮೂಲಕ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾನೆ. ಅಂದರೆ ನವೆಂಬರ್ ತಿಂಗಳ ಮೊದಲಲ್ಲಿ ತಿಂಗಳ ಕೊನೆಯ ದಿನಗಳಲ್ಲಿ ಈಗ ಅಸ್ತಮ ಆಗ್ತಾ ಇದ್ದಾನೆ. ಬುಧ ಗ್ರಹ ಅಸ್ತಮಿಸಲಿದ್ದಾನೆ ಈ ತಿಂಗಳ ಕೊನೆಯ ದಿನಗಳಲ್ಲಿ. ಇದು ಕೆಲ ರಾಶಿಯವರ ಮೇಲೆ ಶುಭ ಪರಿಣಾಮಗಳನ್ನು ಬೀರುತ್ತೆ. ಬುಧ ಆರ್ಥಿಕ ಲಾಭ, ಪಾಲುದಾರಿಕೆ, ಸ್ನೇಹ, ಸಂವಹನ, ಮಾತು, ಬುದ್ಧಿವಂತಿಕೆ, ವ್ಯಾಪಾರ, ಮಾಧ್ಯಮ ಮತ್ತು ವಿನೋದ, ವಿಡಂಬನೆ ಇತ್ಯಾದಿ ವಿಚಾರಗಳ ಆಡಳಿತ ಗ್ರಹವಾಗಿದೆ. ಅಂದರೆ ಈ ಎಲ್ಲ ವಿಚಾರಕ್ಕೂ ಕೂಡ ಬುಧನ ಒಂದು ಪರಿಣಾಮ ಬೀರುತ್ತೆ. ಬುಧ ಅಸ್ತ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ವ್ಯಾಪಕ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಬುಧ ಯಾವಾಗ ಅಸ್ತಮಿಸ್ತಾನೆ ಅನ್ನೋದನ್ನು ಮೊದಲು ನೋಡೋಣ. ಬುಧ ಮಾತು ಮತ್ತು ವ್ಯವಹಾರದ ಅಧಿಪತಿಯಾಗಿರುವ ಬುಧ ಶುಕ್ರವಾರ ಅಂದರೆ ನವೆಂಬರ್ 29ನೇ ತಾರೀಕು, ಇದೇ ನವೆಂಬರ್ 29ನೇ ತಾರೀಕು ಶುಕ್ರವಾರ ಬರುತ್ತೆ. ಸಂಜೆ 6:16 ಅಸ್ತಮಿಸ್ತಾನೆ. ಮಂಗಳ ಗ್ರಹದ ಮಾಲೀಕತ್ವ ಅಂದರೆ ಮಂಗಳ ಗ್ರಹದ ಮಾಲೀಕತ್ವ ಇರುವಂತಹ ವೃಶ್ಚಿಕ ರಾಶಿಯಲ್ಲಿ ಬುಧ ಅಸ್ತಮ ಆಗ್ತಾ ಇದ್ದಾನೆ. ಅದು ಒಟ್ಟು 13 ದಿನಗಳವರೆಗೆ ಅಸ್ತಮದಲ್ಲೇ ಇರ್ತಾನೆ. 13 ದಿನಗಳ ಕಾಲ ಬುಧ. ಇದನ್ನು ತಾರಕ ಅಸ್ತ ಅಂತ ಕರೀತಾರೆ. ಇದು ಗುರುವಾರ ಡಿಸೆಂಬರ್ 11ನೇ ತಾರೀಕು ಬೆಳಿಗ್ಗೆ 6:02 ಏರುತ್ತೆ. ಅಂದರೆ ಈ ಅಸ್ತಮಿಸಿದವನು ಮತ್ತೆ ಉದಯ ಆಗೋದಕ್ಕೆ ಶುರುವಾಗ್ತಾನೆ. ಅಂದರೆ ಡಿಸೆಂಬರ್ 11ರವರೆಗೂ ಕೂಡ ಇದರ ಪರಿಣಾಮ ಇರುವಂಥದ್ದು. ರಾಶಿಗಳ ಮೇಲೆ ಬುಧ ಅಸ್ತಮದ ಪರಿಣಾಮ ಹೇಗಿರುತ್ತೆ ಹಾಗಾದರೆ ನೋಡಿ. ಬುಧ ಅಸ್ತಮಿಸುವಂಥ 13 ದಿನಗಳಲ್ಲಿ ದೇಶ ಮತ್ತು ಜಗತ್ತು ಸೇರಿದಂತೆ ಎಲ್ಲ ರಾಶಿ ಜನರ ವೃತ್ತಿ, ಉದ್ಯೋಗ, ವ್ಯವಹಾರ ಮತ್ತು ಸಂಬಂಧಗಳು ಸೇರಿದಂತೆ ಎಲ್ಲ ಅಂಶಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ನಾನೀಗ ಹೇಳ್ತಾ ಇರುವಂಥ ರಾಶಿಗಳ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತಾರೆ. ಹಾಗಾದರೆ ಆ 5 ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನೋಡೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೇಷರಾಶಿಯವರಿಗೆ ಮಾತು ಮತ್ತು ವಾಣಿಜ್ಯದ ಅಧಿಪತಿ ಬುಧನ ಅಸ್ತಿತ್ವದಿಂದಾಗಿ ಅಂದರೆ ಈಗ ಅಸ್ತಮದಿಂದಾಗಿ ಮೇಷರಾಶಿಯವರು ಹೆಚ್ಚು ತಾಳ್ಮೆ ಮತ್ತು ಶಾಂತರಾಗಿರ್ತಾರೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಲು ಸಹಾಯವಾಗುತ್ತೆ. ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಈ ಮೇಷರಾಶಿಯವರು ಪಡೆದುಕೊಳ್ತಾರೆ ಮತ್ತು ನಿಮ್ಮ ಕೆಲಸದ ದಕ್ಷತೆ ಹೆಚ್ಚಾಗತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡಿತೀರಿ. ನಿಮ್ಮ ಲಾಭದಲ್ಲಿ ಭಾರಿ ಹೆಚ್ಚಳವಾಗುತ್ತೆ. ನೀವು ಅನಿರೀಕ್ಷಿತ ಮೂಲಗಳಿಂದ ಸಾಕಷ್ಟು ಹಣವನ್ನು ಗಳಿಸ್ತೀರಿ. ಕೆಲ ದಿನಗಳಿಂದ ಬಾಕಿ ಇದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡಿತಾರೆ. ಕುಟುಂಬದೊಂದಿಗೆ ಸೌಹಾರ್ದಯುತವಾಗಿರುತ್ತೆ ಸಂಬಂಧ ಅನ್ನುವಂಥದ್ದು ಮತ್ತು ಉತ್ತಮ ಆರೋಗ್ಯ ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ. ಇನ್ನು ಮಿಥುನ ರಾಶಿ, ಬುಧಗ್ರಹದ ಈ ಅಸ್ತಮದ ಸಮಯದಲ್ಲಿ ನಿಮ್ಮ ಸ್ವಭಾವ ಮತ್ತು ಮಾನಸಿಕ ಸ್ಥಿತಿ ಬಲಗೊಳ್ಳುತ್ತೆ. ಯಾಕಂದರೆ ಬುಧಗ್ರಹ ಮಿಥುನ ರಾಶಿ ಅಧಿಪತಿಯೂ ಕೂಡ ಬುಧಗ್ರಹ ಆಗಿರೋದರಿಂದ ಬುಧ ಮಿಥುನ ರಾಶಿಯವರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾನೆ. ಈ ಒಂದು ಅಸ್ತಮದ ಸಮಯದಲ್ಲಿ ನೀವು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ನಿರ್ಣಾಯಕರಾಗಿರ್ತೀರಿ ನೀವು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ನಿರ್ಧರಿಸ್ತೀರಿ. ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿಯನ್ನು ಪಡಿತೀರಿ, ಆದರೆ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತವೆ. ವ್ಯಾಪಾರಸ್ಥರಾಗಿದ್ದರೆ ಮಿಥುನ ರಾಶಿಯವರು ತಮ್ಮ ವ್ಯವಹಾರದಲ್ಲಿ ಲಾಭವನ್ನು ಪಡಿತಾರೆ. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ಹಳೆಯ ಹೂಡಿಕೆಯಿಂದ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡಿತೀರಿ. ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರ ಸಹಾಯದಿಂದ ನಿಮ್ಮ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ತವೆ. ಮಿಥುನ ರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿತಾರೆ. ಕೌಟುಂಬಿಕ ಜೀವನ ಸಹಕಾರಿಯಾಗಿರುತ್ತೆ.
ಇನ್ನು ತುಲಾರಾಶಿಯವರಿಗೆ ಬುಧ ಹಸ್ತದ ಪ್ರಭಾವದಿಂದಾಗಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ನೀವು ಹೆಚ್ಚು ಆಕರ್ಷಕ ಮತ್ತು ವರ್ಚಸ್ವಿಯಾಗಿರ್ತೀರಿ. ಹಾಗೆ ಜನರನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಕೆಲಸದ ದಕ್ಷತೆ ಹೆಚ್ಚಾಗುತ್ತೆ. ನೀವು ಕಚೇರಿ ಮತ್ತು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ. ವ್ಯಾಪಾರಸ್ಥರಾಗಿದ್ದರೆ ತುಲಾರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದ ಸ್ಥಳದಲ್ಲಿ ಹೊಸ ಗ್ರಾಹಕರನ್ನು ಆಕರ್ಷಿಸ್ತೀರಿ. ವ್ಯವಹಾರದಲ್ಲಿ ಹೊಸ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಆಸ್ತಿಯ ಮಾರಾಟದಿಂದ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡಿತೀರಿ. ಹಾಳಾದ ಕೆಲಸವನ್ನು ಮಾಡುವ ಚಿಂತೆ ದೂರವಾಗುತ್ತೆ. ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತಾರೆ. ಇನ್ನು ಕುಂಭರಾಶಿ, ಬುಧ ಹಿಮ್ಮೆಟ್ಟುವಿಕೆಯಿಂದ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಹೆಚ್ಚು ಸೃಜನಶೀಲ ಮತ್ತು ನವೀನ ಹೊಸ ಆಲೋಚನೆಗಳನ್ನು ಹೊಂದಿರ್ತಾರೆ. ನಿಮ್ಮ ಕೆಲಸದಲ್ಲಿ ನೀವು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ತೀರಿ. ಇದು ನಿಮ್ಮ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅಪಾರ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ. ನಿಮ್ಮ ಕೆಲಸದ ದಕ್ಷತೆ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಭಾರೀ ಲಾಭದ ಸಾಧ್ಯತೆಗಳಿವೆ. ಆನ್ಲೈನ್ ಮಾಧ್ಯಮ, ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳ ಸಹಾಯದಿಂದ ನೀವು ಅಪಾರ ಹಣವನ್ನು ಗಳಿಸ್ತೀರಿ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ಆರ್ಥಿಕವಾಗಿ ಲಾಭ ಪಡಿತೀರಿ. ವಿದ್ಯಾರ್ಥಿಗಳು ಸಂಶೋಧನಾ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತಾರೆ. ಕುಟುಂಬದೊಂದಿಗೆ ಸಂಬಂಧ ಸೌಹಾರ್ದಯುತವಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಬುಧ ಸ್ತಮ ಸಮಯದಲ್ಲಿ ನಿಮ್ಮ ಭಾವನಾತ್ಮಕತೆ ಮತ್ತು ಸೂಕ್ಷ್ಮತೆ ಹೆಚ್ಚಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯೋದಕ್ಕೆ ನೀವು ಇಷ್ಟಪಡ್ತೀರಿ. ನಿಮ್ಮ ಕಾರ್ಯ ಸಾಮರ್ಥ್ಯವನ್ನು ನೋಡಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ನಿಮ್ಮ ಹೆಚ್ಚುವರಿ ಆದಾಯದಲ್ಲಿ ಭಾರೀ ಹೆಚ್ಚಳವಾಗಲಿದೆ. ಇದು ನಿಮ್ಮ ಜೀವನ ಶೈಲಿ ಮತ್ತು ಜೀವನ ಸ್ಥಿತಿಯನ್ನು ಉನ್ನತೀಕರಿಸುತ್ತೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ಪಡೆಯುವ ಮೂಲಕ ನೀವು ಆದಾಯ ಮತ್ತು ಲಾಭದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ತೀರಿ. ಮೀನರಾಶಿ ವಿದ್ಯಾರ್ಥಿಗಳು ಕಲಾಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತಾರೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.